ನಿಂಬಿ ಗಿಡ ಹಚ್ಚಿಂದ ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಬರೀ 20% ಮೇಂಟೆನೆನ್ಸ್ ಮಾಡ್ಕೋತ ಹೋದ್ರೆ ಸಾಕು, ಗಿಡ ಕಾಯಿ ಬರೋವರೆಗೂ ಬೆಳೆಸ್ಬೋದು. ಹೆಂಗಂತ ಹೇಳ್ತೀನಿ. ಅದಕ್ಕಿಂತ ನಂದು ಮೊದಲನೇ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲರಿಗೂ ಸ್ವಾಗತ. ಈಗ ನಿಂಬಿ ಗಿಡಗಳಂತರೂ ಹಚ್ಚಿರ್ತೀರಿ, ಇನ್ವೆಸ್ಟ್ಮೆಂಟ್ ಅಂತರೂ ಏನು ಮಾಡೋದಿರಲ್ಲ. ಬರೀ ಮೇಂಟೆನೆನ್ಸ್ ಮಾಡ್ಕೋತ ಹೋದ್ರೆ ಸಾಕು. ಇದ್ರಾಗ ಮೇಂಟೆನೆನ್ಸ್ ಅಷ್ಟೇ ಇರ್ತೈತಿ. ಬರೀ 20% ಮೇಂಟೆನೆನ್ಸ್ ಮಾಡ್ಕೋತ ಹೋಗೋದು, ಬರೀ ನೀರ್ ಬಿಟ್ಕೋತ ಹೋಗೋದು ಅಷ್ಟೇ. ಔಷಧ ಅಂತರೂ ಮಳೆಗಾಲದಾಗ ಹೊಡೆಯೋ ಅವಶ್ಯಕತೆನೇ ಇರಲ್ಲ. ಯಾಕಂತಂದ್ರ ಗಿಡಗಳು ಮಳೆ ಆಗೋದ್ರಿಂದ ರೋಗದು ಎಲ್ಲ ತೊಳ್ಕೊಂಡು ಹೋಗ್ತಿರ್ತೈತಿ. ಅದ್ರಾಗ ಮತ್ತೆ ಗಿಡನು ಚಿಗಿದಿರ್ತಾವ ನೋಡ್ರಿ. ಗಿಡ ಅದು ನಮ್ ಗಿಡ ಹೆಂಗ್ ಸಿಗ್ತಾವ ಅಂತೇಳಿ ಮೇಂಟೆನೆನ್ಸ್ ಅಂತೂ ಏನೂ ಇರಲ್ಲ ನೋಡ್ರಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ನಮ್ ಗಿಡಗಳು ಹೆಂಗ್ ಸಿಗ್ತಾವ ಅಂತ ಹೇಳ್ಕ್ರಿ. ಇನ್ನೂ ಮಳಿನೇ ಆಗಿಲ್ಲ, ಆದ್ರೂ ಇಷ್ಟೆಲ್ಲ ಗಿಡ ಸಿಗ್ತಾವ. ಅಷ್ಟು ಮೀರಿ ಗಿಡಗಳಿಗೆ ರೋಗ ಬರತೈತಿ. ಮತ್ತೆ ಗಿಡಗಳು ಜಾಸ್ತಿ ಸಿಗಲ್ಲಾಗ್ಯಾವಂದ್ರ ಸೊಸೈಟಿ ಒಳಗ ಔಷಧ ಸಿಗ್ತೈತಿ, ಫ್ರೀ ಒಳಗ್ ಸಿಗ್ತೈತಿ. ತೊಗೊಂಬಂದ್ ಹೊಡ್ರಿ. ಅದು ಬೇವಿನ ರಸ ಮತ್ತೆ ಆರ್ಗ್ಯಾನಿಕ್ ಆಗಿರ್ತೈತಿ. ಗಿಡಕ್ಕೂ ಒಳ್ಳೇದಾಗ್ತೈತಿ. ಗಿಡಗಳು ಮತ್ತೆ ಜಾಸ್ತಿ ಚಿಗಿತಾವ, ಮತ್ತ ರೋಗ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತೈತಿ. ರೋಗ ಅನ್ನೋದು ಉಳಿದಲ್ಲ. ಸಣ್ಣ ಗಿಡಗಳು ಇರ್ಲಾಕೆ ಕೆಮಿಕಲ್ ಗೊಬ್ಬರ ಮತ್ತೆ ಕೆಮಿಕಲ್ ಔಷಧ ಎಲ್ಲ ಯೂಸ್ ಮಾಡತ್ತೀರಂದ್ರ ಗಿಡಗಳು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾವ ನೋಡ್ರಿ. ಕೆಮಿಕಲ್ ಆಗಿ ಆದಷ್ಟು ಕೆಮಿಕಲ್ ಯಾವ್ದು ಔಷಧ ಅಂತೂ ಹೊಡ್ಯಾಕ್ ಹೋಗ್ಬಿಡ್ರಿ. ಮತ್ತೆ ಕೆಮಿಕಲ್ ಗೊಬ್ಬರನು ಬೆಳ್ಸಕ್ ಹೋಗ್ಬಿಡ್ರಿ. ಯೂರಿಯಾ DAP ಅದು ಬಳಸಕ್ ಹೋಗ್ಬಿಡ್ರಿ. ಹಂಗ್ ಬಳಸ್ತಾರ ಗಿಡಗಳಕ್ ಹಂಗ ಆಗ್ಬಿಡ್ತಾವ ನೋಡ್ರಿ. ನಾವೇನ್ ಬಳಸಿಲ್ಲ, ಆದ್ರೂ ಹಂಗಾಗೈತಿ. ಗಿಡ ಹಳಿದಾಗೈತಿ ಸ್ವಲ್ಪ. ಅದ್ರ ಸಂಬಂಧ ಕೆಮಿಕಲ್ ಬೀಜ ಔಷಧ ಯಾವ್ದು ಬಳಸಕ್ ಹೋಗ್ಬಿಡ್ರಿ. ಇನ್ ಮ್ಯಾಲ ನಾವರೇ ಕೃಷಿ ಒಳಗ ಬದಲಾವಣೆ ತೊಂಬರೋನ್ರಿ. ಆದಷ್ಟು ನ್ಯಾಚುರಲ್ ಆಗಿ ಬೆಳೆ ಬೆಳಕ ಸ್ಟಾರ್ಟ್ ಮಾಡೋನ್ರಿ. ಕೆಮಿಕಲ್ ಗೊಬ್ಬರ ಬೀಜ ಔಷಧ ಎಲ್ಲಾ ಬಳಸೋದು ಕಡಿಮೆ ಮಾಡೋನ್ರಿ. ಇನ್ನೇನಾದ್ರೂ ನ್ಯಾಚುರಲ್ ಆಗಿ ಏನ್ ಬೆಳೆ ಬೆಳಿತೀವಲ್ಲ ಬೆಳ್ಯಾಕ ಸ್ಟಾರ್ಟ್ ಮಾಡೋನ್ರಿ. ಆದಷ್ಟು ಕಡಿಮೆ ನಮ್ಗೆ ಎಷ್ಟ್ ಆತೈತಿ ಅಷ್ಟು ಕಡಿಮೆ ಮಾಡಾಕ ಸ್ಟಾರ್ಟ್ ಮಾಡೋನ್ರಿ. ಇನ್ ಮುಂದಾರೆ ಔಷಧ ಹೊಡೆಯೋ ಅವಶ್ಯಕತೆನೆ ಬಾಳ ಇರಲ್ರಿ. ಇವಕ್ಕ ಔಷಧ ಹೊಡೆಯೋ ಅವಶ್ಯಕತೆನೆ ಇರಲ್ರಿ. ಜಾಸ್ತಿ ರೋಗಿಗ್ ಬಂತಂದ್ರ ಅಷ್ಟೇ ಹೊಡ್ರಿ, ಇಲ್ಲಾಂದ್ರ ಔಷಧ ಅಂತೂ ಹೊಡ್ಯಾಕ್ ಹೋಗ್ಬೇಡ್ರಿ. ಮತ್ ನಿಂಬಿ ಗಿಡಗಳು ಗೊಬ್ಬರ ಹಾಕ್ಬೇಕಲ್ಲ, ಗೊಬ್ಬರ ಹಾಕಕ್ಕ ಇನ್ವೆಸ್ಟ್ ಮಾಡೇಬೇಕಲ್ಲ, ರೊಕ್ಕ ಖರ್ಚು ಮಾಡೇಬೇಕಲ್ಲ ಅಂತೇಳಿ ನೀವು ಅನ್ಕೋತಿರ್ಬೋದು. ನೀವು ನಿಂಬೆ ಗಿಡ ಐತಿ, ತೋಟ ಐತಿ ಅಂದ್ರ ಮನೇಲಿ ಒಂದು ಆಕಳಾರ್ ಕಟ್ಟಿರ್ತೀರಿ, ಒಂದು ಎಮ್ಮಿಯರ್ ಕಟ್ಟಿರ್ತೀರಿ. ಇಲ್ಲ ಅಂದ್ರೆ ಬರೀ ಒಂದು ಕುರಿಯರ್ ಇದ್ದಿರ್ತೈತಿ. ಒಂದು ವರ್ಷಕ್ಕೆ ಒಂದು ಗಾಡಿ ಗೊಬ್ಬರ ಆದ್ರೂ ಇವು ಸಣ್ಣ ಗಿಡ ಇರ್ತಾವ್ರಿ. ಎಷ್ಟೆಷ್ಟು ಸ್ವಲ್ಪ ಗೊಬ್ಬರ ಹಾಕಿದ್ರು ಮೇಂಟೆನೆನ್ಸ್ ಆಗಿಬಿಡ್ತೈತಿ. ಏನು ಜಾಸ್ತಿ ಗೊಬ್ಬರ ಹಾಕ್ಬೇಕಂತೇಳಿ ಅವಶ್ಯಕತೆನೇ ಏನಿರಲ್ಲ. ಸ್ವಲ್ಪ ಇತ್ತಂದ್ರೆ ಸ್ವಲ್ಪ ಹಾಕ್ರಿ, ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ದೊಡ್ಡ ಗಿಡ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕ್ಬೇಕು. ಕಾಯಿ ಬಂದಿಂದ ಗೊಬ್ಬರ ಜಾಸ್ತಿ ಹಾಕಿದ್ರೆ ಕಾಯಿ ಜಾಸ್ತಿ ಆತಾವ. ಈಗೇನ್ ಸಣ್ಣಗಿರ್ತಾವ ಅದೇನಿಲ್ಲ, ಬರೇ ಚಿಗ್ಯಾಕ ಅಷ್ಟೇ. ನಿಮ್ ಹೊಲದೊಳಗು ಎಷ್ಟು ಸಣ್ಣ ಗಿಡ ಅದಾವ, ಮತ್ತೆ ಜಾಸ್ತಿ ಚಿಗ್ಯಾಲಾಗ್ಯಾವ, ಮತ್ತೆ ಏನ್ ಮಾಡೋದು ಗೊತ್ತಾಗಲಾಗೈತ್ರಿ ಅಂತಂದ್ರ ಏನ್ ಮಾಡ್ರಿ ಅಂದ್ರ ಗಿಡ ಒಂದ್ ಸ್ವಲ್ಪ ನಲಗಸರಿ, ನೀರ್ ಬಿಡುದು ಕಡಿಮೆ ಮಾಡ್ರಿ. ನೀರ್ ಬಿಡೋದು ಕಡಿಮೆ ಮಾಡಿ ಸ್ವಲ್ಪ ತಿಪ್ಪಿ ಗೊಬ್ಬರ ತಂದ್ ಹಾಕ್ರಿ. ನಿಮ್ ಮನ್ಯಾಗ ದನದ ಗೊಬ್ಬರ ಯಾವ್ದು ಇರ್ತೈತಿಲ್ಲ, ನಿಮ್ ಮನ್ಯಾಗ ಯಾವ್ದೈತಿ ಕುರಿ ಗೊಬ್ಬರ ಏನ್ ಇರ್ತೈತಿ ಅದು ಗೊಬ್ಬರ ತಂದ್ ಹಾಕ್ರಿ. ಗೊಬ್ಬರ ತಂದ್ ಹಾಕಿಂದ ಗಿಡ ಅದು ಒಂದ್ ಸ್ವಲ್ಪ ನಲ್ಗಿ ಬಾಡದಂಗ ಆಗಿತ್ತಂದ್ರ ಆಮೇಲೆ ನೀರ್ ಬಿಡಾಕ ಸ್ಟಾರ್ಟ್ ಮಾಡ್ರಿ. ಗೊಬ್ಬರ ಅದು ಎಲ್ಲ ಉದಿರ್ತೀರ, ಆಮೇಲೆ ನೀರ್ ಬಿಡಾಕ ಸ್ಟಾರ್ಟ್ ಮಾಡಿದ್ರಿ ಅಂದ್ರ ಕಾವು ಜಾಸ್ತಿ ಆಗಿ ಗಿಡ ಚಿಗಾಕ್ ಸ್ಟಾರ್ಟ್ ಮಾಡ್ಬಿಡ್ತೈತಿ. ನಮ್ ಗಿಡ ಹೆಂಗ್ ಚಿಗ್ತಾವ ನೋಡ್ರಿ, ಈ ರೀತಿ ಚಿಗಾಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ತಪ್ಲಾದು ಬಿದ್ದಿರ್ತೈತಿಲ್ಲ, ಅದು ಹೊಟ್ಟೆ ತೆಗಿಯಾಕ ಹೋಗ್ಬಿಡ್ರಿ, ಅದು ಅಲ್ಲೇ ಬೀಳಿ. ಒಬ್ರವ್ರು ಸ್ವಚ್ಛ ಮಾಡಿ ದಂಡಿಗೆಲ್ಲ ಇಳ್ತಿರ್ತೀರ, ಅದು ಮಾಡಾಕ್ ಹೋಗ್ಬೇಡ್ರಿ. ಮತ್ತೆ ಗಿಡಗಳಿಗೆ ಮತ್ತೆ ಇನ್ನೊಂದ್ ಏನ್ ಮಾಡ್ಬೇಕಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಬಡ್ಡಿಗೆ ಆಗ್ಬಿಟ್ಟಿರ್ತೈತಿ. ಪೂರ್ತಿ ಬಡ್ಡಿಯಿಂದ ಚಿಗಿದಿರ್ತಾವ. ಸ್ವಲ್ಪ ಗಿಡಗಳು ಕಟ್ ಮಾಡ್ಬೇಕ್ರಿ. ಮ್ಯಾಲ ಹೋತಾವ. ಮೇಲ್ ಹೋದಂದ್ರ ಸ್ವಲ್ಪ ಈಗ ಸಣ್ಣ ಇರ್ಲಕ್ಕೆ ಕಟ್ ಮಾಡ್ಕೊಂಡ್ರಿ ಅಂದ್ರೆ ಮೇಲ್ ಹೋಗ್ತಾವ್ರಿ. ತೆಳಗದ ಕಾಯಿ ಬಿದ್ದರ ಆರ್ಸ್ಕೊಳಕದು ಬರ್ತೈತಿ. ಸ್ವಲ್ಪ ನಾವು ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡ್ಬೇಕು. ಗಿಡ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ಅಂದ್ರೆ ಸ್ವಲ್ಪ ಎತ್ತರ ಆಗ್ಬಿಡ್ತೈತಿ. ಗಿಡಗಳದು ಬಡ್ಡಿ ಹಿಡಿದು ಸ್ವಲ್ಪ ಎತ್ತರ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಗೂ ಅನುಕೂಲ ಆಗ್ತೈತಿ. ನಾಳೆ ಕಾಯಿಗೆ ಆಯ್ಯಾಕ ಮಾಡಾಕ ಎಲ್ಲ ನಿಂಬಿಕಾಯಿ ಹರಿದಿದ್ದು ತೆಳಗ್ ಬಿದ್ದಿದ್ದು ಹಾಕೊಳಕದು ಬರ್ತೈತಿ. ಆಮೇಲೆ ದೊಡ್ಡ ಗಿಡ ದೊಡ್ಡ ಆಗಿಂದ ಕಟ್ ಮಾಡಾಕ್ ಹೋದ್ರ ಫುಲ್ ದೊಡ್ಡ ಆಗಿ ಬಿಟ್ಟಿರ್ತಾವ್ರಿ ಟೊಳ್ಳೆ. ಅವು ದೊಡ್ಡ ಬೆಳ್ಕೊಂಡ್ಬಿಟ್ಟಿರ್ತಾವ. ಈಗ ಸಣ್ಣ ಇರ್ಲಕ್ಕಾಗಿ ಗಿಡಗಳು ಏನ್ರ ಟೊಳ್ಳೆ ಇರ್ತಾವಲ್ಲ, ಸಣ್ಣ ಟೊಳ್ಳೆ ಇಲ್ಲೇನ್ ಕಾಣ್ತಾವಲ್ರಿ ಇಂಥವ್ ಟೊಳ್ಳೆ. ಇಲ್ಲಿ ಕಾಣ್ತದ, ಇಲ್ಲಿ ಸಿಗ್ತಾವಲ್ರಿ ಸಣ್ಣ ಟೊಳ್ಳೆ. ಬಡ್ಡಿ ಸನೇದಾಗಿರ್ತಾವಲ್ಲ ಅಂತ ಟೊಳ್ಳೆ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ಈಗ ಕಟ್ ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಅನುಕೂಲ ಆಗ್ತೈತ್ರಿ ಕಾಯಿಗೆ ಹರ್ಯಾಕ. ಸಣ್ಣ ಕಟ್ ಮಾಡ್ಕೊತ ಹೋಗ್ಬೇಕ್ರಿ. ಒಂದ್ ಸ್ವಲ್ಪ ಗಿಡಗಳು ಇಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ರಿ ಇಷ್ಟ ತರ ಈ ಟೆಲ್ತ್ ಹೋದ್ರ ನಡ್ತೈತ್ರಿ. ಮತ್ ಇನ್ನೊಮ್ಮೆ ಮ್ಯಾಗ ಬೆಳ್ಕೊತ ಹೋಗ್ತೈತಿ. ಇಷ್ಟ ನಡಿತೈತಿ. ಆ ಗಿಡದು ಪೂರ್ತಿ ತೆಳಗೆ ಬಂದೈತಿ. ಆ ಗಿಡದು ತೆಳಗ್ ಬಂದೈತಿ. ಮತ್ತ ಆ ಗಿಡದು ತೆಳಗ್ ಬಂದೈತಿ. ಅವೆಲ್ಲ ತೆಳಗ್ ಬಂದವ್ರಿ. ಇನ್ನ ಕಟ್ ಮಾಡ್ಬೇಕು. ಇನ್ನ ಕಟ್ ಮಾಡಿಲ್ಲ, ಕಟ್ ಮಾಡ್ತೀವ್ರಿ. ಇನ್ನೊಂದ್ ಸ್ವಲ್ಪ ದಿನದಾಗ ಪೂರ್ತಿ ಕಟ್ ಮಾಡ್ತೀವಿ. ನಿಂಬಿ ಗಿಡಗಳು ಹಿಂಗ್ 20 ಫೂಟ, ಹಿಂಗ್ 20 ಫೂಟ, ಹಿಂಗ್ ಉದ್ದ 20 ಫೂಟ, ಹಿಂಗ್ ಅಗಲ 20 ಫೂಟ ಅಗಲಿಗೆ ಹಚ್ಚು ನೋಡ್ರಿ. ಕೆಲವೊಬ್ರು 15 ಫೂಟ ಹಚ್ತಾರ, ಒಬ್ರೊಬ್ರು 25 ಫೂಟ ಹಚ್ತಾರ. ಅವ್ರವ್ರು ಬಿಟ್ಟಿದ್ದು. ನಮ್ ಗಿಡಗಳು ಹಿಂಗ್ ಕೂಡ್ತಾವ ಅಂತ ಹೇಳ್ಕರಿಂದ ಹಚ್ಚಿವ್ ನೋಡ್ರಿ. ಹಿಂಗೆಲ್ಲ ಗಿಡ ಜಾಸ್ತಿ ಕೂಡ್ತಾವ ಅಂತೇಳಿ ಹಿಂಗ್ 20 ಹಚ್ಚಿವಿ. ಮೊದಲಿನ ಗಿಡ ಅದಾವ, ಇವು 25 ಅದಾವ. ಅವು 20 ಫೂಟಿನ ಅದಾವ. ಜಾಸ್ತಿ ಕೂಡಾತಿದ್ವು. ಇವು ಕೂಡ್ತಾವ್ರಿ. ಮುಂದ್ ದೊಡ್ಡವಾದ ಅಂದ್ರ ಜಾಸ್ತಿ ಗಿಡಗಳು ಒಂದಕ್ಕೊಂದ್ ಕೂಡ್ತಾವ ಅಂತೇಳಿ ಜಾಸ್ತಿ ಡಿಸ್ಟೆನ್ಸ್ ಇಟ್ಟಿವ್ ನೋಡ್ರಿ. ನನ್ನ ಯೂಟ್ಯೂಬ್ ಫಸ್ಟ್ ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗಿರ್ತವ್ರಿ. ಅದನ್ನೆಲ್ಲ ಕ್ಷಮಿಸಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್.